ಓಪನ್ ಮಾಡ್ತಾ ಇದ್ದಾರೆ ಈಗ. ಸೊ ಸಂಪೂರ್ಣವಾಗಿ ಕ್ಯಾಪ್ಸೂಲನ್ನು ಈಗ ತಂದು ಇಟ್ಕೊಂಡಿದ್ದಾರೆ. ನೀರಿನಲ್ಲಿ ಬಿದ್ದಂಥದ್ದನ್ನು, ಸಮುದ್ರದಲ್ಲಿ ಬಿದ್ದದನ್ನು, ಆಗಬೇಕಾಗಿರುವಂಥ ಎಲ್ಲ ಕೆಲಸಗಳನ್ನು ಈಗ ಮುಗಿಸಿದ್ದಾರೆ. ಅದಾದ ನಂತರ ಈಗ ಶಿಪ್ಪಲ್ಲಿ ಒಂದು ತಂದು ಇಟ್ಟಿದ್ದಾರೆ. ಸೊ ಅದನ್ನು ಓಪನ್ ಮಾಡುವಂಥ ಕೆಲಸ, ಅದಕ್ಕೆ ಒಳಗಡೆಗೆ ಹಗ್ಗ ಕಟ್ಟಿ ಅದು ಮೇಲ್ಗಡೆಗೆ ಎತ್ಕೊಂಡು ತರಬೇಕಲ್ವ. ಸೊ ಹಾಗಾಗಿ ಆ ಕಟ್ಟಿ ಅದನ್ನು ಒಳಗಡೆಗೆ ತಂದು ಇಟ್ಕೊಂಡಿದ್ದಾರೆ ಈಗ. ಅದ್ರ ಕೆಲಸ ನಡೀತಾ ಇದೆ. ಅದಾದ ನಂತರ ಕ್ಯಾಪ್ಸೂಲನ್ನು ಓಪನ್ ಮಾಡ್ತಾರೆ. ಅದಾದ ನಂತರ ಒಳಗಡೆಗಿರುವಂಥ ಗಗನಯಾತ್ರಿಗಳು ಯಾರಿದ್ದಾರೆ ಅವರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ನೋಡೋಕ್ಕೂ ಕೂಡ ಒಂದು ಟೀಮ್ ಇರುತ್ತೆ. ಅವ್ರಿಗೆ ಬೇಕಾಗಿರುವಂಥ ಫಸ್ಟ್ ಏಡನ್ನು ಏನು ಕೊಡಬೇಕು, ಅಲ್ಲಿ ಬೇಕಾ ಅಥವಾ ಇಲ್ವಾ ಅನ್ನುವಂಥದ್ದನ್ನು ಇಮ್ಮಿಡಿಯೇಟಾಗಿ ಅವ್ರನ್ನ ಬಾ ನಡ್ಕೊಂಡು ಹೋಗೋಣ, ಬಸ್ಸಿಂದ ಇಳಿದು ಬಾ ನಡ್ಕೊಂಡು ಹೋಗುವಂಥ ಆ ರೀತಿಯಾಗಿ ಇರೋದಿಲ್ಲ. ಸ್ಟ್ರೆಚರಲ್ಲಿ ಕರ್ಕೊಂಡು ಹೋಗ್ತಾರೆ. ಕಾರಣ ನೆಲದ ಮೇಲೆ ಕಾಲಿಡೋಕ್ಕೂ ಆಗೋದಿಲ್ಲ. 18 ದಿನಗಳಿಂದಲೂ ಕೂಡ ಅವರು ಕಾಲಿಟ್ಟಿರೋದಿಲ್ಲ, ಹಾರಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದು ಬಹಳ ಮಟ್ಟದಲ್ಲಿ ಎಫೆಕ್ಟನ್ನು ಉಂಟು ಮಾಡುತ್ತೆ. ಹಾಗಾಗಿ ಅಲ್ಲಿ ಇಮ್ಮಿಡಿಯೇಟಾಗಿ ಅವ್ರು ನಡ್ಕೊಂಡು ಕಾಲಿಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ. ಸೊ ಈಗ ಸಂಪೂರ್ಣವಾಗಿ ಅಲ್ಲಿ ಕ್ಯಾಪ್ಸೂಲಲ್ಲಿ ಬಂದಿರುವಂತಹ ಗಗನಯಾತ್ರಿಗಳೇನಿದ್ದಾರೆ ಅವ್ರನ್ನೆಲ್ಲ ಈಗ ಆಚೆ ತರುವಂಥ ಕೆಲಸ ನಡೀತಾ ಇದೆ. ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದು. ಅಷ್ಟು ಈ ಬಂದ ತಕ್ಷಣ ಓಪನ್ ಮಾಡಿಬಿಡ್ತಾರೆ, ಇಲ್ಲಿ ಇಟ್ಟಿದ ತಕ್ಷಣ ಓಪನ್ ಆಗಿಬಿಡುತ್ತೆ ಅಂತಲ್ಲ. ಅದನ್ನು ಇನ್ನೂ ತುಂಬ ಪ್ರೊಸೀಜರ್ಸ್ಗಳಿದೆ. ಕಳೆದ ಬಾರಿ ನಾವು ನೋಡಿದ್ದೀವಲ್ವ, ಸುನೀತಾ ವಿಲಿಯಮ್ಸ್ ಅವ್ರು ಬಂದಂಥ ಸಂದರ್ಭದಲ್ಲಿ ಹೇಗಾಯಿತು, ಎಷ್ಟೊತ್ತು ಸಮಯವನ್ನು ತೆಗೆದುಕೊಳ್ತು ಅಂತ ಹೇಳಿ. ಸೊ ಇನ್ನೂ ಒಂದಿಷ್ಟು ಸಮಯ ತೊಗೊಳ್ಕೊಳ್ಳುತ್ತೆ. ಅದಾದ ನಂತರ ಕ್ಯಾಪ್ಸೂಲನ್ನು ಓಪನ್ ಮಾಡ್ತಾರೆ. ಸೊ ಈಗ ಅದೇ ಪ್ರೊಸೀಜರಲ್ಲಿ ನಡೀತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಸೊ ಫಸ್ಟಿಗೆ ಆಗ್ತಾ ಇರುವಂಥದ್ದೇನು, ಈಗ ನಿಮ್ಗೆ ಎಕ್ಸಾಂಪಲ್ಲೇ ಕೊಡೋದಾದರೆ, ನಿಮ್ಗೆ ಅರ್ಥ ಆಗೋದಾದರೆ, ದಸರಾಗೆ ಹೋಗ್ಬಿಡೋಣ. ಅಂಬಾರಿ ಕಟ್ಟಬೇಕಾದಂಥ ಸಂದರ್ಭದಲ್ಲಿ ಹೇಗೆ ಮಾಡ್ತಾರೆ, ಅದಕ್ಕೆ ಕಟ್ಟಕ್ಕೆ ಎಷ್ಟೊತ್ತು ಟೈಮ್ ತೊಗೊಳ್ತಾರೆ. ಹಾಗೆ ಅಲ್ಲಿ ಕೆಳಗಡೆಗೆ ಬಿದ್ದಂಥ ಕ್ಯಾಪ್ಸೂಲನ್ನು ಕೂಡ ಅದಕ್ಕೆ ಕಟ್ಟಿ ಅದನ್ನು ಮೇಲ್ಗಡೆಗೆ ಎತ್ಕೊಂಡು ಬರೋಕ್ಕೂ ಕೂಡ ಅಷ್ಟೇ ಟೈಮ್ ತೊಗೊಂಡಿದ್ರು. ಅದಾದ ನಂತರ ಅಂಬಾರಿ ಬಿಚ್ಚಬೇಕಾದ್ರೂ ಕೂಡ ಅಷ್ಟೇ ಟೈಮ್ ತೊಗೊಳ್ತಾರೆ. ಇಲ್ಲೂ ಕೂಡ ಅಷ್ಟೇ ಟೈಮ್ ತೊಗೊಳ್ತಾರೆ ಬಿಚ್ಚಬೇಕಾದ್ರೆ. ಇಮ್ಮಿಡಿಯೇಟಾಗಿ ಕಟ್ಬಿಡು, ಇಷ್ಟೊತ್ತಿಗೆ ಬಿಚ್ಚಿದ್ರು, ಇಷ್ಟೊತ್ತಿಗೆ ಕಟ್ಟಿದ್ರು ಅಂತ ಆಗೋದಿಲ್ಲ. ಅದಕ್ಕೆ ಅದರದ್ದೇ ಆದಂಥ ಒಂದು ನ್ಯಾಕ್ ಇರುತ್ತೆ, ಅದರದ್ದೇ ಆದಂಥ ಒಂದು ಟೀಮ್ ಇರುತ್ತೆ. ಅವರೆಲ್ಲ ಅದೇ ಕೆಲಸವನ್ನು ಮಾಡ್ತಾರೆ. ಸೊ ಆ ನಿಟ್ಟಿನಲ್ಲೇ ಈಗ ಒಂದೊಂದೇ ಕೆಲಸಗಳು ನಡೀತಾ ಇದೆ. ಸೊ ಈಗ ನಿಮಗೆ ಫಾರ್ ಎಕ್ಸಾಂಪಲ್ ಈಗ ಇಲ್ಲಿ ನಿಮ್ಗೆ ಇನ್ನೂ ಅರ್ಥ ಮಾಡಿಸೋದಾದರೆ, ರಾಜಕಾರಣಿಗೆ ಬಂದಾಗ ಸೇಬು ಹಣ್ಣಿನ ಹಾರ ಹಾಕ್ತಾರೆ ಗೊತ್ತಾ, ಅದಕ್ಕೆ ಕ್ರೇನ್ ತಂದು ನಿಲ್ಸಿರ್ತಾರೆ. ತಂದಿಟ್ಬಿಟ್ಟು ಹಿಂಗೆ ಹಾಕುವಂತ ಹಾಕೋದಿಲ್ಲ. ಅದನ್ನು ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಇಟ್ಕೊಳ್ಬೇಕು, ಹಾಕಬೇಕು. ಅದೇ ತಕ್ಕಂಗೆ ಇಲ್ಲಿ ಕ್ರೇನಿಗೆ ಹಾಕ್ಕೊಂಬಿಟ್ಟು ಮೇಲ್ಗಡೆಗೆ ಎತ್ಕೊಳ್ಳುವಂಥ ಟೈಮಲ್ಲೂ ಕೂಡ ಅದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಹಾಕಿ ಲಾಕ್ ಎಲ್ಲ ಮಾಡಿಕೊಂಡು ಮೇಲ್ಗಡೆಗೆ ಎತ್ತಿ ತಂದಿಟ್ಟಿದ್ದಾರೆ. ಇನ್ನು ಎರಡನೇ ಪ್ರೊಸೀಜರ್ ಕೊನೆಯದಾಗಿ ಏನು ಅಂತಂದರೆ, ಓಪನ್ ಮಾಡಬೇಕು ಕ್ಯಾಪ್ಸೂಲನ್ನು. ಓಪನ್ ಮಾಡಿ ಒಳಗಡೆ ಇರುವಂಥ ಗಗನಯಾತ್ರಿಗಳನ್ನು ಸ್ಟ್ರೆಚರ್ ಮೂಲಕವಾಗಿ ಕರ್ಕೊಂಡು ಹೋಗ್ತಾರೆ. ಬಟ್ ಅದಕ್ಕೆ ಇನ್ನೊಂದಿಷ್ಟು ಸಮಯಾವಕಾಶ ಬೇಕು. ಅಲ್ಲಿ ಇನ್ನೂ ಒಂದು 10 ರಿಂದ 15 ನಿಮಿಷವರೆಗೂ ಕೂಡ ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನೆಲ್ಲ ಓಪನ್ ಮಾಡಬೇಕಲ್ಲ, ಏಕಾಏಕಿಯಾಗಿ ಡೋರು ಲಾಕ್ ಆಗಿರುತ್ತೆ, ಡೋರ್ ಓಪನ್ ಮಾಡಿಬಿಟ್ಟು ಹಂಗಾಗಿರೋದಿಲ್ಲ. ಆಗಲೇ ಹೇಳ್ತಾ ಇದ್ರು ಅದ್ರ ಬಗ್ಗೆ. ಅದ್ರ ಮೇಲೆ ಸಂಪೂರ್ಣವಾಗಿ 1600 ಡಿಗ್ರಿ ಸೆಲ್ಸಿಯಸ್ಸನ್ನು ತಡ್ಕೊಳ್ಳುವಂಥ ಶಕ್ತಿ ಇರುವಂಥದ್ದು ಇರುತ್ತೆ. ಅದು ಸಂಪೂರ್ಣವಾಗಿ ಸುಟ್ಟು ಹೋದ ನಂತರವೇ ಅದು ಕೆಳಗಡೆಗೆ ಬರೋಕ್ಕೆ ಶುರುವಾಗುತ್ತೆ. ಆವಾಗ ಪ್ಯಾರಾಚೂಟ್ ಓಪನ್ ಆಗಿ ಕೆಳಗಡೆಗೆ ಬರುತ್ತೆ. ಅದು ಪೂರ್ತಿ ಬರ್ನಾಗಿ ಹೋಗ್ಬಿಟ್ಟಿರುತ್ತೆ ಅಂತ ಹೇಳ್ತಾರೆ ಅವರು. ಸೊ ಹಾಗಾಗಿ ಅದೊಂಥರ ಕಬ್ಬುಣದ ರೀತಿಯಲ್ಲಿ ಆಗೋಗ್ಬಿಟ್ಟಿರುತ್ತೆ ಅದು ಸಮುದ್ರದಲ್ಲಿ ಬೀಳುವಂಥ ಟೈಮಲ್ಲಿ ಅಂತ ಅವ್ರು ಹೇಳೋದು ಅದನ್ನು. ಸೊ ಆ ಪರಿಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಮೇಲ್ಗಡೆ ಕೆಮಿಕಲ್ ಎಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆಯುವಂಥ ಕೆಲಸ ಆಗುತ್ತೆ. ಅದನ್ನೆಲ್ಲ ಮಾಡಾಗಿದೆ. ಈಗ ಸಂಘರ್ಷ ನಡೆದಿರುತ್ತೆ ಮೇಲೆ ವಾತಾವರಣದಲ್ಲಿ. ಸೊ ಅದರ ರಿಯಾಕ್ಷನ್ಸ್ಗಳೆಲ್ಲ ಆಗಿರುತ್ತೆ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಅದರದ್ದೇ ಆದಂಥ ಒಂದು ಪ್ರೊಸೀಜರ್ಸ್ಗಳಿದೆ. ಬಿತ್ತು ತೊಗೊಂಡೆ ಬಂದೆ, ಓಪನ್ ಮಾಡಿದೆ, ಒಳಗಡೆ ಅವ್ರನ್ನ ಆಚೆ ಕರ್ಕೊಂಡೆ, ಹಂಗೆಲ್ಲ ಆಗಲ್ಲ ಅದು. ಸೊ ಆ ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಆಗಿರುವಂಥ ಕೆಲಸ ಏನು ಅಂತಂದರೆ, ಸಮುದ್ರದಲ್ಲಿ ಬಂದು ಇಳಿದಂತಹ ಈ ಕ್ಯಾಪ್ಸೂಲ್ ಏನಿದೆ ಅಲ್ಲಿಂದ ಅವ್ರನ್ನೆಲ್ಲ ಆಚೆ ತರುವಂಥ ಪ್ರಕ್ರಿಯೆ ಆರಂಭವಾಗಿದೆ. ಸೊ ಆರಂಭವಾದ ನಂತರ ಸರಿಸುಮಾರು ಒಂದು ಅರ್ಧ ಗಂಟೆಗಿಂತಲೂ ಹೆಚ್ಚು ಆಗಿದೆ ಆರಂಭವಾಗಿ. 3 ಗಂಟೆಗೆ ಬಂದದು ಸಮುದ್ರದಲ್ಲಿ ಬಿದ್ದಿದ್ದು. ಅದಾದ ನಂತರ ಆಚೆ ಕರ್ಕೊಂಡು ಅದನ್ನು ಈಗ ಶಿಪ್ಪಲ್ಲಿ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಸೊ ಇದು 2ನೇ ಹಂತಕ್ಕೆ ಬಂತು. 3ನೇ ಹಂತಕ್ಕೆ ಬಂದು ತಲುಪಿದೆ. 4ನೇ ಹಂತ ಏನು ಅಂತಂದರೆ, ಈ ಕ್ಯಾಪ್ಸೂಲ್ನ ಒಳಗಡೆಗೆ ಇರುವಂಥ ಗಗನಯಾತ್ರಿಗಳನ್ನು ಆಚೆ ಕರ್ಕೊಂಡು ಬರಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ಅವ್ರನ್ನ ಸ್ವಲ್ಪ ಸುಧಾರಿಸ್ಕೊಳ್ಳೋಕೆ ಬಿಟ್ಟಿದ್ದಾರೆ, ಒಳಗಡೆಗೆ ಇರ್ತಾರೆ. ಸೊ ಸ್ವಲ್ಪ ಅದಾದ ನಂತರ ಅವರ ಹೆಲ್ತ್ ಕಂಡೀಷನ್ ಏನಿದೆ ಅನ್ನುವಂಥದ್ದನ್ನು ಕೂಡ ನೋಡ್ತಾರೆ ಅಲ್ಲಿ ಗಗನಯಾತ್ರಿಗಳು ಒಳಗಡೆ ಹೇಗಿದ್ದಾರೆ ಅಂತ ಹೇಳಿ. ತುಂಬ ಎಮರ್ಜೆನ್ಸಿ ಇದೆಯಾ, ಅದಕ್ಕೆ ಹೆಲಿಕಾಪ್ಟರ್ ಕೂಡ ರೆಡಿ ಇರುತ್ತಂತೆ, ಆಗಲೇ ಹೇಳ್ತಾ ಇದ್ರು ಆ ನಿಟ್ಟಿನಲ್ಲಿ. ಸೊ ಅವ್ರಿಗೆ ಇಮ್ಮಿಡಿಯೇಟಾಗಿ ಎಲ್ಲಾದರೂ ಕರ್ಕೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾ, ಹೇಗಿದೆ ಪರಿಸ್ಥಿತಿ, ಎಮರ್ಜೆನ್ಸಿ ಇದ್ದಾಗ ಹೆಲಿಕಾಪ್ಟರ್ ರೆಡಿ ಇರುತ್ತೆ. ಇಲ್ಲ ಅವ್ರು ಎಲ್ಲರೂ ಕೂಡ ಓಕೆ ಕಂಫರ್ಟೇಬಲ್ ಅಂತಂದರೆ ಫಸ್ಟ್ ಏಡನ್ನು ಕೊಟ್ಕೊಂಡು ಅವ್ರನ್ನ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಅವರನ್ನು 1 ವಾರ ಅವರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅದನ್ನು ಕೊಡ್ತಾರೆ. ಫಿಸಿಯೋಥೆರಪಿಸ್ಟ್ಗಳಿರ್ತಾರೆ, ಅವ್ರಿಗೆ ಟ್ರೀಟ್ಮೆಂಟ್ಗಳನ್ನು ಕೊಡ್ತಾರೆ. ಜೊತೆಗೆ ಮಾನಸಿಕವಾಗಿ ಅವರಿಗೆ ಸ್ವಲ್ಪ
ಆ ಸಂಘರ್ಷ ಇದೆಯಲ್ಲ ನಿಮಗೆ, ಆಕಾಶ ಮತ್ತು ಭೂಮಿಯ ನಡುವೆ ಬರುವಂತಹ ಗುರುತ್ವಾಕರ್ಷಣೆ, ಅದು ಬಹಳ ದೊಡ್ಡ ಮಟ್ಟ ಪರಿಣಾಮ ಉಂಟು ಮಾಡಿರುತ್ತೆ. ಅದನ್ನು ಅವರಿಗೆ ಅದಕ್ಕೆ ಟ್ರೀಟ್ ಮಾಡೋಕ್ಕೂ ಕೂಡ ಡಾಕ್ಟರ್ಸ್ಗಳಿರ್ತಾರೆ. ಹಾಗಾಗಿ ಅದೊಂದು ಟೀಮೇ ಇರುತ್ತೆ. ಒಂದು ವಾರ ಅವರು ಅಬ್ಸರ್ವೇಷನಲ್ಲೇ ಇರ್ತಾರಂತೆ. ಅವ್ರ ಮೇಲೆ ಏನು ಪರಿಣಾಮಗಳು ಉಂಟಾಗುತ್ತೆ, ಹೇಗಾಗುತ್ತೆ. ಇಮಿಡಿಯೇಟ್ ಬಂದ ತಕ್ಷಣ ಏನೋ ಪರಿಣಾಮ ಆಗುತ್ತೆ ಅಂತಲ್ಲ, ನಾಳೆ ನಾಡಿದ್ದು ಇನ್ನೊಂದು 2-3 ದಿನ ಆದಮೇಲೆ ಬಾಡಿ ಮೇಲೆ ಏನು ರಿಯಾಕ್ಟ್ ಆಗುತ್ತೆ, ಇಲ್ಲಿ ಗುರುತ್ವಾಕರ್ಷಣೆ ಶಕ್ತಿಗೆ ಅದು ಹೇಗೆ ರಿಯಾಕ್ಟ್ ಆಗ್ತಾ ಇದೆ ಬಾಡಿ. ಯಾಕಂದರೆ ಆಗಲೇ ಹೇಳ್ತಾ ಇರೋ ರೀತಿಯಲ್ಲಿ ನಿಮಗೆ ರಕ್ತ ಚಲನೆ ನಿಮಗೆ ಮೆದುಳಿನ ಭಾಗಕ್ಕೆ ಹೋಗ್ತಾ ಇರುತ್ತೆ ಹೆಚ್ಚಾಗಿ. ಈಗ ನಾರ್ಮಲ್ ಆಗಿ ಭೂಮಿಯ ಮೇಲೆ ಇದ್ದಾಗ ನಮ್ಮ ರಕ್ತ ಚಲನೆ ಏನಾಗ್ತಾ ಇರುತ್ತೆ, ಕೆಳಭಾಗಕ್ಕೆ ಹೋಗ್ತಾ ಇರುತ್ತೆ. ಕಾರಣ ಗುರುತ್ವಾಕರ್ಷಣೆ ಇದ್ದಿದ್ದರಿಂದ. ಗುರುತ್ವಾಕರ್ಷಣೆಯನ್ನು ಬಿಟ್ಟು ಮೇಲೆ ಆಕಾಶಕ್ಕೆ ಹೋದಾಗ ನಿಮ್ಮ ರಕ್ತ ಚಲನೆ ಮೆದುಳಿನ ಭಾಗಕ್ಕೆ ಅಂದರೆ ಮೇಲ್ಭಾಗಕ್ಕೆ ಚಲಿಸ್ತಾ ಇರುತ್ತೆ. ಹಾಗಾಗಿ ಅದರ ಪರಿಣಾಮಗಳು ದೇಹದ ಮೇಲೆ ಏನೇನೇನೋ ಉಂಟಾಗುತ್ತೆ. ಅದನ್ನು ಹೇಳ್ತಾರೆ ವೈದ್ಯರು. ಅದನ್ನು ಇನ್ನು ಪೂರ್ತಿಯಾಗಿ ಎಕ್ಸ್ಪ್ಲೇನ್ ಮಾಡೋದಾದರೆ ನಿಮಗೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದನ್ನು ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲೂ ಕೂಡ ಅವ್ರನ್ನ ಈಗ ಅಬ್ಸರ್ವೇಷನಲ್ಲಿ ಇಡ್ತಾರೆ 1 ವಾರ. ಅದಾದಮೇಲೆಲ್ಲ ಇರ್ತಾರೆ, ಇಲ್ಲ ಅಂತಲ್ಲ. ಬಟ್ ಹೇಗೆ ಏನು ಎತ್ತ ಈ 1 ವಾರದಲ್ಲಿ ಏನಾಗಲಿಲ್ಲ ಅಂದರೆ ಓಕೆ ಅನ್ನೋ ರೀತಿಯಲ್ಲಿ ಇರುತ್ತೆ. ಸೊ ಆ ನಿಟ್ಟಿನಲ್ಲೇ ಅಬ್ಸರ್ವೇಷನ್ಗೆ ಅವ್ರಿಗೆ ಇಡ್ತಾರೆ. ಸೊ ಇನ್ನೂ ಪ್ರಕ್ರಿಯೆ ನಡೀತಾ ಇದೆ. ಕ್ಯಾಪ್ಸೂಲನ್ನು ಶಿಪ್ಪಲ್ಲಿ ಇಟ್ಕೊಂಡಿದ್ದಾರೆ. ಆ ಕ್ಯಾಪ್ಸೂಲಿಂದ ಈಗ ಗಗನಯಾತ್ರಿಗಳು ಬರಬೇಕಾಗಿದೆ. ಒಟ್ಟು 4 ಗಗನಯಾತ್ರಿಗಳಿದ್ದಾರೆ. ಅದರಲ್ಲಿ ಭಾರತದ ಗಗನಯಾತ್ರಿ ಕೂಡ ಇರೋದು. ಒಂದು ದೊಡ್ಡ ಮಟ್ಟದಲ್ಲಿ ನಮಗೆ ಹೆಮ್ಮೆ ಕೂಡ ಇದೆ ಶುಕ್ಲಾ ಅವರ ವಿಚಾರದಲ್ಲಿ. ಸೊ ಎ ಪಿ ಭಟ್ ಸರ್ ಇದ್ದಾರೆ ನಮಗೆ, ಹಿರಿಯ ಭೌತಶಾಸ್ತ್ರಜ್ಞರು. ಎ ಪಿ ಭಟ್ ಸರ್, ನಾನು ಆಗಲೇ ಹೇಳ್ತಾ ಇದ್ದೆ ಈ ವಿಚಾರದಲ್ಲಿ. ಈಗ ಆ ಕ್ಯಾಪ್ಸೂಲ್ನಲ್ಲಿರುವಂಥ ಗಗನಯಾತ್ರಿಗಳನ್ನು ಆಚೆ ಕರ್ಕೊಂಡು ಬರುವಂಥದ್ದು ಇದೆಯಲ್ಲ, ಅದೇ ದೊಡ್ಡ ಮಟ್ಟದಲ್ಲಿ ಇರುವಂತಹ ಸವಾಲು ಅಂತ ಬಹಳ ಹೇಳ್ತಾ ಇದ್ರು. ಬಟ್ ಅದಕ್ಕಿಂತಲೂ ಹೆಚ್ಚಿನವಾಗಿರುವಂಥದ್ದು ಅವರ ದೇಹದ ಮೇಲೆ ಯಾವ ರೀತಿಯಾಗಿ ಪರಿಣಾಮಗಳಾಗಿದೆ ಅನ್ನುವಂಥದ್ರ ಮೇಲೆ ಅಲ್ವಾ ಸರ್? ಹೌದು. ಈಗ ಅವರ ಒಂದು ಫಸ್ಟ್ ಅವರ ಸ್ಟೇಟಸ್ ಹೇಗಿದ್ದಾರೆ ಅಂಥೇಳಿ ಅಬ್ಸರ್ವ್ ಮಾಡ್ತಾರೆ. ಮಾಡಿಬಿಟ್ಟು ಫಸ್ಟ್ ಏಡ್ ಕೊಟ್ಟು ಅವರನ್ನು ಯಾವುದೇ ರೀತಿಯಲ್ಲಿ ಇಲ್ಲಿ ಫೋರ್ಸ್ ಪ್ರಯೋಜನ ಇಲ್ಲ. ನಿಧಾನವಾಗಿ ಅವರನ್ನು ಅಧ್ಯಯನ ಮಾಡ್ತಾ ಅವರನ್ನು ನೇರವಾಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ ನನಗೆ. ಆಗ ಒಂದು ಹಂತದಲ್ಲಿ ಅವರ ಎಲ್ಲ ರೀತಿಯ ಟೆಸ್ಟ್ ಆದ ನಂತರವೇ ಅವರನ್ನು ಬಿಡುಗಡೆ ಮಾಡುವಂಥದ್ದು ಮಾಡಬೇಕಾಗತ್ತೆ. ಯಾಕಂದರೆ ದೇಹಕ್ಕೆ ಏನು ಪ್ರಾಬ್ಲಮ್ ಆಗಿದೆ, ಮನಸ್ಸಿಗೆ ಏನು ಪ್ರಾಬ್ಲಮ್ ಆಗಿದೆ, ದೇಹದ ಅಂಗರಚನೆಯಲ್ಲಿ ಅವರ ಮೂಳೆಗೆ ತೊಂದರೆ ಆಗಿರಬಹುದು, ಅವರದ್ದು ಎಲ್ಲ ಬೇರೆ ಬೇರೆ ಪಾರ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಆಗಿರಬಹುದು, ಗೊತ್ತಿಲ್ಲ. ಮನುಷ್ಯನ ದೇಹ ಹೇಗೆ ತಡ್ಕೊಳ್ಳುತ್ತೆ ಈ ರೀತಿಯ ಸ್ಟ್ರೆಸ್ಗಳನ್ನೆಲ್ಲ. ಒಂದು ಶುಭಾಂಶು ಶುಕ್ಲ ಅವರನ್ನು ನೋಡುವಾಗಲೇ ಗೊತ್ತಾಗುತ್ತೆ. ಇವರೆಲ್ಲ ವೆಲ್ ಟ್ರೈನ್. ಇಂಥ ಒಂದು ರೀತಿಯ ರಿಸ್ಕು, ಇಂಥ ಪ್ರೆಷರ್ಗೆ ವೆಲ್ ಟ್ರೈನ್ಡ್ ಅವರು. ಈವನ್ ದೆನ್ ಈ ಒಂದು ಅದ್ಭುತ ಎಕ್ತರೆ ಹೋಗಿ ಬಂದ ನಂತರ ಅವರ ಮಾನಸಿಕ ಸ್ಥಿತಿ, ಅವರ ಸಂಭ್ರಮದ ಒಟ್ಟಿಗೆ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ನೋಡಬೇಕಾಗತ್ತೆ. ಬಹುಶಃ ನಿಧಾನವಾಗಿ ನಡುವ ಪ್ರಕ್ರಿಯೆ ಇದೊಂದಾಯ್ತಲ್ಲ. ಸಮುದ್ರಕ್ಕೆ ಕ್ಯಾಪ್ಸ್ಯೂಲ್ ಬಂತು, ಕ್ಯಾಪ್ಸ್ಯೂಲ್ ನಮ್ಮ ಕೈಗೆ ಬಂದಿದೆ, ಅವರ ಮುಖವೊಂದ್ಸರಿ ದರ್ಶನ ಮಾಡಿಬಿಟ್ರೆ ಆರಾಮಿದ್ದಾರೆ ಅಂತ ಹೇಳುವಾದ್ರೆ ಇನ್ನೂ ಹೆಚ್ಚು ಬಹುಶಃ ಮತ್ತೆಲ್ಲ ಪ್ರಕ್ರಿಯೆಗಳು ನಮಗೆ ಗೊತ್ತಾಗೋದಿಲ್ಲ, ಏನೆಲ್ಲ ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಅವರನ್ನು ನೋಡಲಿಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾಕಂದರೆ ಇದು ನಮ್ಮ ಕಂಟ್ರೋಲ್ ಇಲ್ಲ ಅಥವಾ ಅವರ ಕಂಟ್ರೋಲ್ ಇಲ್ಲ. ಆ ವ್ಯವಸ್ಥೆಯನ್ನು ಅಧ್ಯಯನ ಮಾಡ್ತಾ ಇರುವಂತಹ ಕಂಪ್ಯೂಟರೈಸ್ಡ್ ಡಿಸೈಡ್ ಮಾಡಬೇಕು ಸಿಸ್ಟಮು. ಅವರನ್ನು ಓಪನ್ ಮಾಡ್ಬೋದಾ, ಡಿಸ್ಕಸ್ ಮಾಡ್ಬೋದಾ, ನೋಡ್ಬೋದಾ ಅಂತ ಹೇಳಿ ಬಹುಶಃ ಆ ಕಮ್ಯುನಿಕೇಷನ್ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ನಮಗೆ ಇನ್ನು ಅರ್ಧ ಗಂಟೆಲಿ ಕಾಣಲಿಕ್ಕೆ ಸಿಗ್ತಾರೆ, ಇನ್ನು 1 ಗಂಟೆಲಿ ಕಾಣಲಿಕ್ಕೆ ಸಿಗ್ತಾರೆ, ಇನ್ನು 10 ನಿಮಿಷದಲ್ಲಿ ಕಾಣಲಿಕ್ಕೆ ಸಿಗ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಬಹುಶಃ ಇವತ್ತಿನೊಳಗೆ ನಮ್ಗೊಂದ್ಸರಿ ಅವರ ದರ್ಶನ ಆಗತ್ತೆ ಅಂತ ಅನ್ಸುತ್ತೆ. ಏನಿದ್ರು ಒಂದು ಅದ್ಭುತ ಪ್ರಯೋಗ ಮಾಡಿ ಒಬ್ಬ ಭಾರತೀಯ ಹೋಗಿ 425 ಕಿಲೋಮೀಟರ್ ಎತ್ತರದ ಮನೇಲಿ ಇಷ್ಟು ದಿವಸ ಹೋಗಿ ಅದ್ಭುತವಾದ ಎಕ್ಸ್ಪೆರಿಮೆಂಟ್ ಮಾಡಿ, ನಾನು ಎಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಕೊಟ್ಟ ಕೆಲಸಗಳನ್ನು ಮಾಡಿದ್ದೇನೆ ಅಂತ ಹೇಳಿಕೊಂಡು ನನ್ನ ಭಾರತದ ಒಂದು ಹೆಮ್ಮೆಯ ಕೆಲಸ ಮಾಡಿದ್ದೇನೆ ಅಂತ ಹೇಳ್ಬಿಟ್ಟು ಶುಭಾಂಶು ಶುಕ್ಲ ಬಂದ್ರಲ್ಲ, ಇದೊಂದು ಅದ್ಭುತವಾದಂತಹ ಶುಭ ಲಕ್ಷಣ. ಭಾರತೀಯ ಗಗನಯಾನಕ್ಕೆ ಒಂದು ಅದ್ಭುತ ಲಕ್ಷಣ ಇದು. ಇನ್ನು ಭಾರತೀಯರು ಮಕ್ಕಳು ಅಧ್ಯಯನ ಮಾಡಬೇಕು ನಮ್ಮ ಸೈನ್ಸ್ನ ಬಗ್ಗೆ. ಎಷ್ಟು ಅದ್ಭುತವಾದಂಥ ಪ್ರಯೋಗ ಇದು. ಇದೇನ್ರಿ, ನಮ್ಮ ವಿಮಾನದಲ್ಲಿ 8 ಕಿಲೋಮೀಟರ್ ಎತ್ತರಕ್ಕೆ ಹಾರಿ ಇಳಿಯುವಾಗಲೇ ನಮ್ಮ ಎದೆ ಡಬಡಬಡಬ ಅಂತಿರುತ್ತೆ. ಲ್ಯಾಂಡಿಂಗ್ ಆಗುವಾಗ, ಮೇಲೆ ಹತ್ತುವಾಗ ಆಗುವಾಗಂಥ ಒಂದು ಹೆದರಿಕೆ ಇದೆಯಲ್ಲ, ಇದು ಎಲ್ಲಿ? 425 ಕಿಲೋಮೀಟರ್ ಎತ್ತರದಿಂದ ಇಳ್ಕೊಂಡು 200 ಕಿಲೋಮೀಟರ್ ಎತ್ತರ. ಈ 1 ಗಂಟೆ ಹಿಂದೆ 200 ಕಿಲೋಮೀಟರ್ ಎತ್ತರದ ಆ ಪರಿಧಿ ಭೂಮಿಯ ಸುತ್ತು 300 ಸಾರಿ ಸೂರ್ಯಾಸ್ತ ನೋಡಿದ್ದಾರೆ ಅವರು ಎಷ್ಟು ದಿವಸದಲ್ಲಿ. ಅಲ್ಲಿ ಇಳ್ಕೊಂಡು 200 ಕಿಲೋಮೀಟರ್ನಿಂದ ಧರೆಗೆ ಇಳಿದದ್ದುಂಟಲ್ಲ ಭೂಮಿಗೆ. ನನ್ನ ಭೂಮಿಯ ಕೆಪಾಸಿಟಿಯೇ. ಕ್ಯಾಪ್ಸೂಲನ್ನು ಓಪನ್ ಮಾಡಿದ್ದಾರೆ. ಸೊ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ಒಳಗಡೆ ಹೋಗಿ ಅವರ ಕಂಡೀಷನ್ ಹೇಗಿದೆ ಅಂತ ನೋಡ್ಕೊಳ್ತಾರೆ. ಸೊ ಅದಾದ ನಂತರ ಈಗ ಅವ್ರನ್ನ ಕರೆದುಕೊಂಡು ಬರುವಂಥ ಕೆಲಸ ನಡೆಯುತ್ತೆ. ಅಲ್ಲಿ ಯಾವ ಕಂಡೀಷನ್ ಇದ್ದಾರೆ ಅನ್ನುವಂಥದ್ದು ನೋಡ್ತಾರೆ. ಅವ್ರಿಗೆ ಬೇಕಾಗಿರುವಂಥ ಮೆಡಿಕಲ್ ಟ್ರೀಟ್ಮೆಂಟ್ ಅನ್ನ, ಫಸ್ಟ್ ಏಡ್ ಅನ್ನುವಂಥದ್ದು ಏನಿರುತ್ತೆ ಅದನ್ನ ಕೊಡ್ತಾರೆ. ಕ್ಯಾಪ್ಸೂಲ್ ಅನ್ನು ಓಪನ್ ಮಾಡಿದ್ದಾರೆ. ಸೊ ಇಡೀ ದೇಶ, ಪ್ರಪಂಚ ಯಾವ ವಿಜ್ಞಾನ ಲೋಕದಲ್ಲಿರುವಂಥವ್ರು ತಿರುಗಿ ನೋಡ್ತಾ ಇದ್ರು. ಯಶಸ್ಸು
ಮತ್ತೊಂದು ಮೈಲುಗಲ್ಲನ್ನು ಮುಟ್ಟುವಂಥ ಕೆಲಸ ಆಯಿತು. ಆ ನಿಟ್ಟಿನಲ್ಲಿ ಈಗ ನಾವು ಭಾರತೀಯರು ಹೆಮ್ಮೆ ಪಡುವಂಥ ವಿಚಾರ ಅಂತಂದರೆ ಅದು ಶುಕ್ಲಾ ಅವರ ವಿಚಾರದಲ್ಲಿ. ಸೊ ಅವರಿಗಾಗಲೇ 4 ಗಗನಯಾತ್ರಿಗಳಲ್ಲಿ ಅವರು ಕೂಡ ಒಬ್ಬರಾಗಿದ್ದಾರೆ. ಅದರಲ್ಲಿ ಅವ್ರನ್ನೀಗ ಆಚೆ ಕರ್ಕೊಂಡು ಬರುವಂಥ ಕೆಲಸ ಆಗ್ತಾ ಇದೆ. ಸ್ವಲ್ಪ ಸಮಯ ಇನ್ನೊಂದು ಸ್ವಲ್ಪ ತೆಗೆದುಕೊಳ್ಳುತ್ತೆ. ಇಲ್ಲಿಯವರೆಗೂ ಕೂಡ ಸರಿಸುಮಾರು 41 ನಿಮಿಷ ಆಗಿದೆ. ಅವರು ಬಂದು ಸಮುದ್ರದಲ್ಲಿ ಲ್ಯಾಂಡ್ ಆದ ನಂತರ ಅವರು ಏನೆಲ್ಲ ಪ್ರೊಸೀಜರ್ಗಳು ಬೇಕು ಅದೆಲ್ಲವೂ ಕೂಡ ಪ್ರೊಸೀಜರ್ ಆಗಿದೆ. ಇನ್ನು ಕೆಲವು ನಿಮಿಷಗಳಲ್ಲಿ ಅವರನ್ನು ಆಚೆಗೆ ತರುವಂಥ ಕೆಲಸ ಕೂಡ ನಡೆಯುತ್ತೆ ಅಲ್ಲಿ. ಹಾಗಾಗಿ ಒಬ್ಬರು ಒಳಗಡೆಗೆ ಹೋಗಿದ್ದಾರೆ. ಅವರ ಕಂಡೀಷನ್ ಏನಿದೆ ಎತ್ತ ಅಂತ ಹೇಳಿ. ಸೊ ಅದೆಲ್ಲವೂ ಕೂಡ ಆದ ನಂತರ ಆಚೆ ಕರ್ಕೊಂಡು ಬರ್ತಾರೆ. ಅದಕ್ಕೆ ಸ್ಟ್ರೆಚರ್ಗಳನ್ನು ಕೂಡ ರೆಡಿ ಮಾಡ್ಕೊಂಡಿರ್ತಾರೆ. ಕಾರಣ ಏಕಾಏಕಿಯಾಗಿ ನೆಲದ ಮೇಲೆ ಕಾಲಿಟ್ಕೊಂಡ್ಬಿಟ್ಟು ಅವ್ರು ನಡ್ಕೊಂಡು ಈ ಕಡೆಗೆ ಬರೋಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದಿಷ್ಟು ಸಮಯ ಅವಕಾಶ ಬೇಕಾಗುತ್ತೆ. ಹಾಗಾಗಿ ಸ್ಟ್ರೆಚರ್ ಮೂಲಕವಾಗಿ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಬಟ್ ಅದಕ್ಕೆ ಮುಂಚಿತವಾಗಿ ಆಗುವಂಥ ಕೆಲವೊಂದಿಷ್ಟು ಪ್ರೊಸೀಜರ್ಸ್ಗಳಿರುತ್ತೆ. ಅವುಗಳನ್ನೆಲ್ಲ ಅಲ್ಲಿ ಮಾಡ್ತಾ ಇದ್ದಾರೆ, ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಹಿಂದೆಯೂ ಕೂಡ ನಿಮಗೆ ಸುನಿತಾ ವಿಲಿಯಮ್ಸ್ ಅವ್ರು ಬಂದಂಥ ಸಂದರ್ಭದಲ್ಲೂ ಕೂಡ ನೋಡಿದ್ದೀವಿ. ಈ ಕ್ಯಾಪ್ಸೂಲ್ ಬಂದಾಗ ಅವ್ರನ್ನ ಕರ್ಕೊಂಡು ಹೋದಾಗ ಅವ್ರು ಹಾಯಿ ಮಾಡಿಬಿಟ್ಟು ಸ್ಟ್ರೆಚರಲ್ಲಿ ಅವ್ರನ್ನ ಕರ್ಕೊಂಡು ಹೋದಾಗ ನೋಡಿದ್ದೀರಾ ಆ ದೃಶ್ಯಾವಳಿಗಳನ್ನು. ಸೇಮ್ ಅದೇ ರೀತಿಯಾದಂಥ ಸಿಚುವೇಶನ್ ಈಗ ಕಾಣಿಸ್ತಾ ಇದೆ. ಮರುಸೃಷ್ಟಿ ಅನ್ನೋ ರೀತಿಯಲ್ಲಿ ನಿಮಗೆ ಕಾಣಿಸ್ಬೋದು ಅದು. ಬಟ್ ಹಾಗಲ್ಲ ಇದು. ಅದು ಬೇರೆ ಇದ್ದಿದ್ದು, ಇದು ಬೇರೆ ಇದ್ದಿದ್ದು. ಬಟ್ ಪ್ರೊಸೀಜರ್ಸ್ಗಳೆಲ್ಲ ಒಂದೇ ಇರೋದು. ಕ್ಯಾಪ್ಸೂಲಿಂದ ಬಂದಾಗ ಅಲ್ಲಿಂದ ಅವ್ರನ್ನ ಕರ್ಕೊಂಡು ಬರುವಂಥ ಕೆಲಸ ಅದು ಸೇಮ್. ಅದರಲ್ಲಿ ಯಾವ ಅನುಮಾನನೂ ಕೂಡ ಬೇಕಾಗಿಲ್ಲ. ಬಟ್ ಈಗ ಅದಕ್ಕೆ ತಯಾರಿ. ಈಗ 4 ಜನ ಇದರಲ್ಲಿ ಸಿಬ್ಬಂದಿಗಳು. ಅದರಲ್ಲಿ ಈಗಾಗಲೇ ಒಬ್ಬರು ಸಿಬ್ಬಂದಿಗಳು ಒಳಗಡೆಗೆ ಹೋಗಿ ಅವ್ರನ್ನ ಕಂಡೀಷನ್ಸ್ ಹೇಗಿದೆ ಅನ್ನುವಂಥದ್ದನ್ನು ನೋಡಿದ್ದಾರೆ. ಅಲ್ಲಿಂದ ಕರ್ಕೊಂಡು ಬರುವಂಥ ಕೆಲಸ ಈಗ ನೋಡ್ತಾ ಇದ್ದೀರಾ. ಒಬ್ಬ ಸಿಬ್ಬಂದಿ ಒಳಗಡೆಗೆ ಹೋಗಿ ಆಚೆ ಬಂದಿದ್ದಾರೆ. ಇನ್ನುಳಿದಂತೆ ಅಲ್ಲಿರುವಂಥವ್ರಿಗೆ ಕಂಡೀಷನ್ಸ್ ಹೇಗಿದೆ ಅಂತ ನೋಡ್ತಾರೆ. ಅವ್ರನ್ನ ಕರ್ಕೊಂಡು ಬರುವಂಥ ಕೆಲಸ ಕೂಡ ಆಗುತ್ತೆ ಈಗ. ಸೊ ಅದು ಕೊನೆಯ ಹಂತಕ್ಕೆ ಬಂದು ತಲುಪಿದೆ. ಈಗ ಇದು ಕೊನೆಯ ಹಂತಕ್ಕೆ ಬಂದು ತಲುಪ್ದಂಗಿದೆ. ಸೊ ಗಗನಯಾತ್ರಿಗಳನ್ನು ಆಚೆ ಕರ್ಕೊಂಡು ಬರ್ತಾರೆ. ಸೊ ಈ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ. ಎಸ್, ಅಲ್ಲಿ ಫೋಟೋಗ್ರಾಫರ್ ಕೂಡ ಹೋಗಿದ್ದಾರೆ. ಒಳಗಡೆ ಹೇಗಿದೆ, ಒಬ್ಬೊಬ್ಬರೇ ಆಚೆ ಕರ್ಕೊಂಡು ಬರುವಂಥ ಕೆಲಸವನ್ನು ಈಗ ನಡೆಯುತ್ತೆ. ಕಂಡೀಷನ್ ಹೇಗಿದೆ ಅಂತ ಹೇಳಿ. AP ಭಟ್ ಸರ್ ನಮ್ಮ ಜೊತೆಗಿದ್ದಾರೆ. ಭಟ್ ಸರ್, ಈಗ ಬಂದ ನಂತರ ಏನು ಅನ್ನುವಂಥದ್ದು ಬಹಳಷ್ಟು ಜನಕ್ಕೆ ಒಂದು ಕುತೂಹಲ ಇರುತ್ತೆ. ಈಗಾಗಲೇ ಕ್ಯಾಪ್ಸೂಲಲ್ಲಿ ಇದ್ದಂಥವ್ರನ್ನ ಗಗನಯಾತ್ರಿಗಳನ್ನ ಆಚೆ ಕರುವಂಥ ಕೆಲಸ ಕೂಡ ನಡೀತಾ ಇದೆ ಈಗ ಸರ್. ಬಂದ ನಂತರ ಏನು ಸರ್ ಇಮ್ಮಿಡಿಯೇಟ್ ಆಗುವಂಥದ್ದೇನು? ಇಮ್ಮಿಡಿಯೇಟ್ ಅಂದರೆ ಅವ್ರನ್ನ ಕೂಡಲೇ ಸರಿಯಾದಂಥ ವ್ಯವಸ್ಥೆ ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ. ಯಾಕಂದರೆ ಅವ್ರಿಗೆ ಎಲ್ಲ ರೀತಿಯೆಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆ ದೇಹಕ್ಕೆ ಮತ್ತು ಮನಸ್ಸಿಗೆ ಆದಂತಹ ಟಾರ್ಚರಿಂಗನ್ನು ರಿಲೀಸ್ ಮಾಡಬೇಕಾಗತ್ತೆ. ಹಾಗೆ ಬಹುಶಃ ಅದಾದ ಕೂಡಲೇ ಅವರನ್ನು ಅದಕ್ಕೆ ಸಂಬಂಧಪಟ್ಟಂತಹ ಆ ದೇಹ ಮತ್ತು ಮನಸ್ಸಿಗೆ ಬೇಕಾದಂತಹ ಟ್ರೀಟ್ಮೆಂಟ್ ಕೊಡೋ ವ್ಯವಸ್ಥೆಗೆ ಕರ್ಕೊಂಡು ಹೋಗ್ತಾರೆ. ಬಹುಶಃ ಒಂದು 7 ದಿವಸ ನಮಗೆ ಅವರ ಒಟ್ಟಿಗೆ ಕಮ್ಯುನಿಕೇಷನ್ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಅವರ ನಿಗವನ್ನು ನೋಡ್ಬೋದೇನೋ ಅಷ್ಟೇ. ಆದರೆ ಆ ಹೊರಗೆ ಬರುವಾಗ ಬಹುಶಃ ಅಲರ್ಟ್ ಆಗಿದ್ದರೆ ನಮ್ಗೆ ಅವರ ಮುಖದರ್ಶನ ಆಗುತ್ತೆ. ಸುನಿತಾ ವಿಲಿಯಮ್ಸ್ ಅವರು ಟಾಟಾ ಮಾಡಿದ ಹಾಗೆ ಇವರು ಮಾಡಬಹುದು ಇವಾಗ ಅಂತ ನಂಗೆ ಅನಿಸುತ್ತೆ. ಬಟ್ ಬಹಳ ದೊಡ್ಡ ಸವಾಲಿನ ಸಂದರ್ಭನ ಸರ್. ಈಗೇನಿಲ್ವಾ, ಎಲ್ಲವೂ ಕೂಡ ಆ ಟೆನ್ಷನ್ ಫ್ರೀ ಅನ್ನುವಂಥ ಸಿಚುವೇಶನ್ ಇವಾಗ. ಈಗ ಅವರಿಗೆ ಆ ಟೆನ್ಷನ್ ಫ್ರೀ ಆಗಿರ್ಬೋದು. ಇವಾಗ ಇವರು ಒಳಗೆ ಹೋದ ನಂತರ ಇವರ ಮುಖ ನೋಡಿದ್ಕೊಳ್ಳಿ ನಾವು ಆರಾಮದಲ್ಲಿ ಇಳಿದು ಅಂತ ಹೇಳುವಂಥ ಭಾವ ಬರುತ್ತೆ. ಕಾರಣ ನಾನು ಹೇಳಿದೆ, ನಮ್ಮಲ್ಲಿ ಈ ಉಲ್ಕೆಗಳು ಬೀಳ್ತಾವಲ್ಲ, ಮ್ಯೂಟಿಯರ್ಸ್ 60-70 ಕಿಲೋಮೀಟರ್ ಈ ವೇಗೋತ್ಕರ್ಷ ಅಂತ ಹೇಳಿದ್ರೆ ಬಹುಶಃ ನಮ್ಮ ಕಲ್ಪನೆ ಬರಲಿಲ್ಲ. ಈಗ ಭೂಮಿಗೆ ಬೀಳೋ ಒಂದು ವಸ್ತು ವೇಗೋತ್ಕರ್ಷ ಅಂದ್ರೆ ಅದರ ವೇಗ ಹೆಚ್ಚು ಆಗ್ತಾ ಬೀಳುವಂಥದ್ದು. ಈ ಪ್ರಕ್ರಿಯೆ ಇದೆಯಲ್ಲ, ನೀವು ನೋಡಬೇಕು. ಉಲ್ಕೆಗಳು ಸುಮಾರು 50-60 ಕಿಲೋಮೀಟರ್ ಎತ್ತರದಲ್ಲಿ ಸುಟ್ಟು ಉರಿದು ಹೋಗ್ತಾವೆ. ಬಣ್ಣದ ಉಲ್ಕೆಗಳು ನೋಡ್ತೀವಲ್ಲ, ಅದೆಲ್ಲ ನಮಗೆ ಭೂಮಿಗೆ ಬಂದು ಬೀಳುವ ಎಲ್ಲಾ ಕಲ್ಲುಂಡೆಗಳು ಸುಟ್ಟು ಹೋಗ್ತವೆ. ಅದೇ ರೀತಿ ಇದೊಂದು ದೊಡ್ಡ ಬಂಡೆ. ಈ ಬಂಡೆ ಉರಿದು ಹೋಗದ ಹಾಗೆ ಬೇಕಾದಂತಹ ಟೆಕ್ನಾಲಜಿ ಮಾಡಿ ಅದರೊಳಗಡೆ ಮನುಷ್ಯರನ್ನು ಕೂಡಿಸ್ಕೊಂಡು ಕೆಳಕ್ಕೆ ಕರ್ಕೊಂಡು ಬರುವುದು ಅಂತಂದು ಹೇಳಿದ್ರೆ ನನಗೆ ಹೆದರಿಕೆ ಆಗ್ತದೆ. ಇದು ಎಂಥ ಅದ್ಭುತ ಪ್ರಯೋಗಪ್ಪ, ಸಕ್ಸಸ್ ಮಾಡಿಬಿಟ್ರಲ್ಲ. ಈಗೇನು ಅವರೆಲ್ಲ ಒಳಗಡೆ ಇರುವಂಥ ನಮ್ಮ ಮಗು, ಅವರೆಲ್ಲ 4 ಜನರು ಈ ದೇಶದ ಈ ಸಮಾಜದ ಈ ಭೂಮಿಯ ಮಕ್ಕಳು, ಆ ಮಕ್ಕಳಿಗೆ ಹೊರಗೆ ಬರ್ತಾರೆ. ಅಂದರೆ ಈ ಮನುಷ್ಯನ ಪ್ರಯೋಗದ ಒಂದು ಉತ್ಕಟತೆ, ಒಂದು ಎಕ್ಸ್ಪೆರಿಮೆಂಟಲ್ ಆ ಉತ್ಕಟತೆ ಎಷ್ಟು ಅದ್ಭುತವಾಗಿದೆ. ಸಕ್ಸಸ್ ಆಯ್ತಲ್ಲ, ಅದು ಗ್ರೇಟು. ಹೀಗಿದ್ದ ಅನುಭವಗಳನ್ನು ಅಮೆರಿಕದಲ್ಲಿ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಭಾರತೀಯ ಒಬ್ಬ ಹೋಗಿ ಬರ್ತಾ ಇದ್ದಾರಲ್ಲ, ಅದು ನಮಗೆ ಭಾರತೀಯರಿಗೆ ತುಂಬ ಸಂಭ್ರಮದ ಕ್ಷಣ. ಸಕ್ಸಸ್ ಆಯಿತು. ನಾವು ಭಾರತೀಯರು ವಿಶ್ವ ಮಟ್ಟದಲ್ಲಿ ಇಂತಿಂಥ ಪ್ರಯೋಗಗಳು ಮಾಡಲಿಕ್ಕೆ ನಾವು ರೆಡಿಯಾಗಿದ್ದೇವೆ. ನಮ್ಮ ಮಕ್ಕಳಿಗೆ, ನಮ್ಮ ಯಂಗರ್ ಜನರೇಷನ್, ನಮ್ಮ ಜನರಿಗೆ ಇದು ಸರಿಯಾದಂತಹ ಮಾಹಿತಿ ಕೊಡುವಂಥ ಒಂದು ಒಳ್ಳೆಯ ಎಕ್ಸ್ಪೆರಿಮೆಂಟನ್ನು, ಪ್ರಯೋಗಗಳನ್ನು ಪ್ರೂವ್ ಮಾಡಿ ಇದ್ದಾರೆ. ಅವರ ಒಂದು ರೀತಿ ಫ್ರೀಸ್ ಆಗಿದ್ದಾರೆ ಅಂತ ಅನಿಸುತ್ತೆ ನನಗೆ ಅವ್ರನ್ನ ನೋಡಿದರೆ.
ತಾವು ನೋಡ್ತಾ ಇದ್ರೆ ಕಾಣುತ್ತೆ ಅಲ್ವಾ? ಹೌದು ಕಾಣಿಸ್ತಾ ಇದೆ ಕ್ಯಾಮರಾದಲ್ಲಿ ಬಂತಲ್ಲ? ಹಾ ಬಂದಿದೆ ಅವರೆಲ್ಲ ಫ್ರೀಸ್ ಆಗಿದ್ದಾರೆ ನೋಡಿ. ಅಂದ್ರೆ ಹೌದು ಅದು ನಾನು ಅದಕ್ಕೆ ಹೇಳಿದ್ದು. ಅದು ಒಂದು ರೀತಿ ಫ್ರೀಸ್ಡ್. ಅದೀಗ ನಿಧಾನವಾಗಿ ಏನು ಫ್ರೀಸ್ ಇದರಲ್ಲಿ ಹಾಗೆ ನಿಧಾನವಾಗಿ ಅವರನ್ನು ಕಮ್ಯುನಿಕೇಷನ್ ಮಾಡಬೇಕು, ನಿಧಾನ ಮಾಡಬೇಕು. ಡಾಕ್ಟರ್ಗಳೆಲ್ಲ ಇದ್ದಾರಲ್ಲ ಅಲ್ಲಿ, ಹಾಗಾಗಿ ಟ್ರೈನಿಂಗ್ ಆಗಿರುತ್ತೆ. ಇದರೆಲ್ಲದ ಬಗ್ಗೆ ಅವರ ಸ್ಪಷ್ಟವಂತ ಟ್ರೈನಿಂಗ್ ಆಗಿರುತ್ತೆ ಅವರಿಗೆ. ಬಟ್ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಹಾಗಾಗಿ ಒಂದಂತೂ ತುಂಬ ಸಂಭ್ರಮದ ಕ್ಷಣ ಅಂದರೆ ಭಾರತೀಯ ಶುಭಾಂಶು ಶುಕ್ಲ ಹೋಗಿ ಬಂದು ಅದ್ಭುತ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡ್ಬಂದಿದ್ದಾರಲ್ಲ, ಇದಕ್ಕೆ ಧನ್ಯವಾದಗಳು. ಧನ್ಯವಾದ ಯಾರಿಗೆಲ್ಲ ಹೇಳಬೇಕು? ಎಲ್ಲ ವಿಜ್ಞಾನಿಗಳಿಗೆ, ಭಾರತೀಯ ವಿಜ್ಞಾನಿಗಳಿಗೆ, ಇಸ್ರೋಗೆ. ನಮ್ಮ ಈ ರೀತಿ ಯಾರು ಪೈಲಟ್ ಆಗಿದ್ದಂಥವರೆಲ್ಲ ಈ ರೀತಿ ಸಾಹಸ ಮಾಡ್ತಾರಲ್ಲ, ಅವರೆಲ್ಲರ ಸಾಹಸ ಕ್ರಿಯೆಗೆ ಇಡೀ ಭಾರತೀಯರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಹೇಳುತ್ತೇನೆ. ಓಕೆ.